ಬಿಜೆಪಿ ನಾಯಕರು ಮಂದಿರಕ್ಕೆ ಎಷ್ಟು ಹಣ ಕೊಟ್ಟಿದ್ದಾರೆ ಅಂತ ಹೇಳಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ ತಂಗಡಗಿ. ಬಿಜೆಪಿ ನಾಯಕರು ಎಷ್ಟು ಹಣ ಕೊಟ್ಟಿದ್ದಾರೆ ರಾಮ ಮಂದಿರಕ್ಕೆ ಅಂತ ಹೇಳಿ ಕ್ಲಾಸ್ ತಗೊಂಡಿದ್ದಾರೆ ತಂಗಡಗಿಯವರು. ಬಿಜೆಪಿ ನಾಯಕರಿಗೆ ನೇರವಾಗಿ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ನಾನು ಸಹ ರಾಮ ಮಂದಿರ ನಿರ್ಮಾಣಕ್ಕೆ ದೇಣಿಗೆ ನೀಡಿದ್ದೀನಿ. ಮಂತ್ರಾಕ್ಷತೆ ಮೊದಲು ಜನರಿಗೆ ಅನ್ನ ಕೊಡ್ಲಿ. ರಾಮ ನಮ್ಮವನೇ, ಹನುಮನೂ ನಮ್ಮವನೇ ಎಂದ ತಂಗಡಗಿ. ಬಿಜೆಪಿಯವರು ರಾಮ ಮಂದಿರವನ್ನ ಸ್ವಂತ ಆಸ್ತಿ ಅಂದ್ಕೊಂಡಿದ್ದಾರೆ. ಆದರೆ ಹಂಗಿಲ್ಲ. ಯಾಕಂದ್ರೆ ಬಿಜೆಪಿಯವರು ಎಷ್ಟು ದೇಣಿಗೆ ಕೊಟ್ಟಿದ್ದಾರೆ ಕೇಳಿ ಒಂದ್ಸತಿ ಅಂತ ಹೇಳಿ ಲೇವಡಿ ಕುಹಕ ಎಲ್ಲವನ್ನೂ ಮಾಡಿದ್ದಾರೆ ಸಚಿವ ಶಿವರಾಜ್ ತಂಗಡಗಿ. ಅಂತಂದ್ರೆ ಬಿಜೆಪಿ ಅವರು ತಮ್ಮ ಸ್ವಂತ ಆಸ್ತಿ ಅಂತ ತಿಳ್ಕೊಂಡ್ಬಿಟ್ಟಾರ. ನಾನು ಇಲ್ಲೇ ಕೇಳ್ತೀನಿ, ಎಷ್ಟು ಮಂದಿ ಬಿಜೆಪಿ ಅವರು ರಾಮ ಮಂದಿರಕ್ಕೆ ದೇಣಿಗೆ ಕೊಟ್ಟಾರ? ನಾವು ಕೊಟ್ಟಿವಿ. ನಾನು 51,000 ಕೊಟ್ಟಿವಿ. ಎಲ್ಲರೂ ಕೊಟ್ಟಾರ. ಅವ್ರೇನು ತಿಳ್ಕೊಂಡ್ಬಿಟ್ಟಾರ ಅಂದ್ರೆ ರಾಮ ಮಂದಿರ ತಮ್ಮ ಸ್ವಂತದ ರೀತಿಯೊಳಗೆ ಹೇಳ್ತಾರೆ. ಇವತ್ತು ನನಗೆ ಮಂತ್ರಾಕ್ಷಿ ಹಾಕೊಂಟಾರ. ನಾನು ಕೇಳ್ತೀನಿ, ಮಂತ್ರಾಕ್ಷಿ ಹಾಕೋದಕ್ಕಿಂತ ಬಡವರಿಗೆ ಅನ್ನ ಕೊಡಿ. ನಾವು ಕೇಂದ್ರ ಸರ್ಕಾರಕ್ಕೆ 5 kg ಅಕ್ಕಿ ಕೊಡುವ, 10 kg ಅಕ್ಕಿ ಬಡವರಿಗೆ ಕೊಡ್ಬೇಕಂತಂದು 5 kg ದುಡ್ಡು ಕೊಡ್ತೀವಿ ಅಂತ ಹೇಳಿದ್ವಿ. ನಮ್ಮ ಮುಖ್ಯಮಂತ್ರಿಗಳು ನೇರವಾಗಿ ನಾನು ದುಡ್ಡು ಕೊಡ್ತೀನಿ, ದಯಮಾಡಿ ನಮಗೆ ಅನ್ನ ಕೊಡ್ರಿ, ಅಕ್ಕಿ ಕೊಡ್ರಿ ಅಂತ ಹೇಳಿದರು. ಆವಾಗ ಅಕ್ಕಿ ಕೊಡಲಿಲ್ಲ. ಅಕ್ಕಿ ಕೊಡ್ಲಾರ್ದಕ್ಕೆ ನಾವು ದುಡ್ಡು ಕೊಡಕತ್ತೀವಿ ಇವತ್ತು ಜನರಿಗೆ. ಮಂತ್ರಾಕ್ಷಕ್ಕಿಂತಲೂ ಹೆಚ್ಚು ಬಡವರಿಗೆ, ಹೊಟ್ಟೆಗೆ ಹಸಿವಿದ್ದಂಥವ್ರಿಗೆ ಅನ್ನ ಹಾಕುವಂಥ ಕೆಲಸವನ್ನು ಮಾಡಿರಿ ಅಂತ ನಾನು